Hi, hello students. Welcome back to Royal Easy Make channel. I am Ananya. Today we have to discuss about the second numerical problem related to Pelton wheel turbine. A single jet impulse turbine of 10 megawatt. ಅವರು ಪವರ್ನ ಮೆಗಾವ್ಯಾಟಲ್ಲಿ ಕೊಟ್ಟಿದ್ದಾರೆ. ನಾವು ಅದನ್ನು ಕಿಲೋವ್ಯಾಟ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಕಿಲೋವ್ಯಾಟ್ಗೆ ಕನ್ವರ್ಟ್ ಮಾಡ್ಕೊಂಡಾಗ ಏನು ವ್ಯಾಲ್ಯೂ ಬರುತ್ತೆ ಅಂತಂದರೆ 10,000 ಕಿಲೋವ್ಯಾಟ್ ಬರುತ್ತೆ. ಮೆಗಾವ್ಯಾಟ್ನ ಕಿಲೋವ್ಯಾಟಿಗೆ ಕನ್ವರ್ಟ್ ಮಾಡಿದ್ರೆ 10,000 ಮೆಗಾವ್ಯಾಟ್ ಬರುತ್ತೆ. ಕೆಪಾಸಿಟಿ ಈಸ್ ಟು ವರ್ಕ್ ಅಂಡರ್ ಅ ಹೆಡ್ ಆಫ್ 500 ಮೀಟರ್. ಹೆಡ್ ಕೊಟ್ಟಿದ್ದಾರೆ. ಹೆಡ್ ವ್ಯಾಲ್ಯೂ ಎಷ್ಟು ಅಂತಂದರೆ 500 ಮೀಟರ್. ಇಫ್ ದ ಸ್ಪೆಸಿಫಿಕ್ ಸ್ಪೀಡ್ 10 ಎನ್ ವ್ಯಾಲ್ಯೂ ಅವರು 10 ಅಂತ ಕೊಟ್ಟಿದ್ದಾರೆ. ಓವರಾಲ್ ಎಫಿಷಿಯನ್ಸಿ ಈಸ್ ಈಕ್ವಲ್ ಟು 0.8 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದ ಕೊಯಿಫಿಷಿಯಂಟ್ ಆಫ್ ದ ವೆಲಾಸಿಟಿ ಈಸ್ ಈಕ್ವಲ್ ಟು 0.98. ಫೈಂಡ್ ದ ಡಯಾಮೀಟರ್ ಆಫ್ ದಿ ಜೆಟ್ ಆ್ಯಂಡ್ ಬಕೆಟ್ ವೀಲ್. ಅಸ್ಯೂಮ್ ಎಫ್ ಈಸ್ ಈಕ್ವಲ್ ಟು 0.46. ಗಿವನ್ ವ್ಯಾಲ್ಯೂಸ್ನ ಬರ್ಕೊಳ್ಳೋಣ. ಗಿವನ್ ಪಿ ಈಸ್ ಈಕ್ವಲ್ ಟು 10,000 kilowatt, H is equal to 500 meter, NS ಅಂತಂದರೆ ಸ್ಪೀಡ್, ಸ್ಪೆಸಿಫಿಕ್ ಸ್ಪೀಡ್ ಈಸ್ ಈಕ್ವಲ್ಸ್ ಟು 10. ಓವರಾಲ್ ಎಫಿಷಿಯನ್ಸಿ ಈಸ್ ಈಕ್ವಲ್ ಟು 0.8. ಅವರು ಸಿ ವಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಈಸ್ ಈಕ್ವಲ್ ಟು 0.98. ಕೊಯಿಫಿಷಿಯಂಟ್ ಆಫ್ ವೆಲಾಸಿಟಿ 0.98 ಅಂತ ಕೊಟ್ಟಿದ್ದಾರೆ. ಫೈಂಡ್ ಡಯಾಮೀಟರ್ ಆಫ್ ದಿ ಜೆಟ್ ಆ್ಯಂಡ್ ಬಕೆಟ್ ವೀಲ್. ಇವಾಗ ಸ್ಮಾಲ್ ಡಿ ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್, ಕ್ಯಾಪಿಟಲ್ ಡಿ ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್, ಆ್ಯಂಡ್ ಎಫ್ ಈಸ್ ಈಕ್ವಲ್ ಟು 46. ಎಫ್ ಅಂತಂದ್ರೇನು 5 ಈಸ್ ಈಕ್ವಲ್ ಟು 0.46. ಅವರು ನಮಗೆ ಪ್ರಾಬ್ಲಮಲ್ಲಿ ಸ್ಪೆಸಿಫಿಕ್ ಸ್ಪೀಡ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಇವಾಗ ಸ್ಪೀಡ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಅದಕ್ಕೆ ಎನ್ ಎಸ್ ಇಸ್ ಈಕ್ವಲ್ ಟು ಎನ್ ಇಂಟು ರೂಟ್ ಪಿ ಡಿವೈಡೆಡ್ ಬೈ ಎಚ್ ಟು ದಿ ಪವರ್ ಆಫ್ 5 ಡಿವೈಡೆಡ್ ಬೈ 4. So n is equals to root 1000 divided by 500 to the power of 5 divided by 4 is equals to ns ಅಂತಂದರೆ 10 ಕೊಟ್ಟಿದ್ದಾರೆ. ಸೊ ಆನ್ಸರ್ ಈಸ್ n is equal to 236.4 RPM. ಎನ್ ವ್ಯಾಲ್ಯೂ ನಮ್ಗೆ ಇವಾಗ ಆರ್ ಪಿ ಎಮ್ಮಲ್ಲಿ ಸಿಕ್ತು. ದೆನ್ ವೆಲಾಸಿಟಿ ಆಫ್ ಜೆಟ್, ವೆಲಾಸಿಟಿ ಆಫ್ ಜೆಟ್ v1 is equal to cv into root 2gh. ಸೊ v1 is equal to cv ವ್ಯಾಲ್ಯೂ ಕೊಟ್ಟಿದ್ದಾರೆ ನಮಗೆ 0.98 ಇಂಟು ರೂಟ್ 2g ಇಂಟು h. ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 500 ಮೀಟರ್. v1 is equal to 0.98 ಇಂಟು ರೂಟ್ ಆಫ್ 2 ಇಂಟು ಜಿ ಅಂತಂದರೆ 9.81 ಇಂಟು 500 ಮಾಡಿದಾಗ ನಮ್ಗೆ ಆನ್ಸರ್ 97.06 ಸಿಗುತ್ತೆ. v1 is equal to 97.06 meter per second. Now tangential velocity of bucket ಫೈಂಡ್ ಔಟ್ ಮಾಡ್ಕೋಬೇಕು. ಯು ಈಸ್ ಈಕ್ವಲ್ ಟು 5 ಇಂಟು ರೂಟ್ 2gh. 5 ವ್ಯಾಲ್ಯೂ ನಮಗೆ ಗೊತ್ತು. ಎಷ್ಟು ಕೊಟ್ಟಿದ್ದಾರೆ ಅಂದರೆ 0.46 ಇಂಟು ರೂಟ್ ಆಫ್ 2 ಇಂಟು ಜಿ ಇಂಟು 500. ಸೊ ನಾನು ಇಲ್ಲೇ ಅಲ್ಟರ್ ಮಾಡ್ತಾಯಿದ್ದೀನಿ. 0.46. ಆನ್ಸರ್ ಈಸ್ 45.56. ಯು ಈಸ್ ಈಕ್ವಲ್ ಟು 45.56 meter per second. Then we have to find out d, capital D. U is equal to pi t n divided by 60. ನಾವು ಇವಾಗ ಸ್ಪೆಸಿಫಿಕ್ ಸ್ಪೀಡ್ನ ನಾವಿಲ್ಲಿ ವ್ಯಾಲ್ಯೂ ತೊಗೊಂಡ್ರೆ ಆನ್ಸರ್ ರಾಂಗ್ ಬರುತ್ತೆ. ಸೊ ಹಾಗಾಗಿ ನಾವು ಇದನ್ನು ಆರ್ ಪಿ ಎಮ್ಗೆ ನಾವು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಎನ್ ಇಸ್ ಈಕ್ವಲ್ ಟು 236.4 RPM. Now you have to substitute here. U value 45.56 into pi into D value find out ಮಾಡ್ಕೋಬೇಕು. n is equals to n ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡ್ಕೊಂಡ್ವಲ್ಲ 236.4, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. 236.4 divided by 60. Then 45.56
is equals to 5 into x into 236.4 divided by 60. ಶಿಫ್ಟ್ ಟು CALC ಅಂತ ಇರುತ್ತಲ್ಲ ಅದು, ಆಮೇಲೆ ಇಸ್ ಈಕ್ವಲ್ ಟು ಹಾಕಿದಾಗ ನಮಗೆ ಆನ್ಸರ್ ಸಿಗುತ್ತೆ. ಈಸ್ ಈಕ್ವಲ್ಸ್ ಟು 3.68 ಮೀಟರ್. ಕ್ಯಾಪಿಟಲ್ D is equal to 3.68 meter. ಡಯಾಮೀಟರ್ ಆಫ್ ದಿ ವೀಲ್ ವ್ಯಾಲ್ಯೂ D is equal to 3.68 ಮೀಟರ್ ನಮಗೆ ಆನ್ಸರ್ ಸಿಕ್ತು. ದೆನ್ ಇವಾಗ ನಾವು ಸ್ಮಾಲ್ ಡಿನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕಾಗಿ ನಾವು ಇವಾಗ ಫಸ್ಟ್ಗೆ ಡಿಸ್ಚಾರ್ಜ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಡಿಸ್ಚಾರ್ಜ್ ಫೈಂಡ್ ಔಟ್ ಮಾಡ್ಕೊಂಡು ಆದಮೇಲೆ ನಮಗೆ ಡಯಾಮೀಟರ್ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ಓವರಾಲ್ ಎಫಿಷಿಯನ್ಸಿ ಈಸ್ ಈಕ್ವಲ್ ಟು P into 1000 ಡಿವೈಡೆಡ್ ಬೈ ರೋ ಕ್ಯೂ ಜಿ ಎಚ್. ಕ್ಯೂಗೆ ನಾವು ಕನ್ವರ್ಟ್ ಮಾಡ್ಕೊಂಡಾಗ ಅಥವಾ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡೋಣ. 0.8 ಈಸ್ ಈಕ್ವಲ್ ಟು ಪವರ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 10,000 ಇಂಟು 1000 ಡಿವೈಡೆಡ್ ಬೈ 1000 ಇಂಟು ಕ್ಯೂ ಇಂಟು 9.81 ಇಂಟು 500. 1000 ಕ್ಯಾನ್ಸಲ್ ಆಗಿ ನಮಗೆ ಕ್ಯೂ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು 0.8 is equals to 10,000 divided by x into 9.81 into 500. Answer is 2.54. ಅವಾಗಲೇ 25 ಅಂತ ತೋರಿಸಿತ್ತು, ನಾನು 10,000 ತಗೊಳ್ಳೋ ಬದಲು 1000 ಅಂತ ಹಾಕಿದೆ. ಸೊ ಹಾಗಾಗಿ 2.54 ಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ದೆನ್ ಡಯಾಮೀಟರ್ ಆಫ್ ಜೆಟ್. ಡಯಾ ಆಫ್ ಜೆಟ್ Q is equal to pi d square by 4 into V1. ಸೊ ಪೈ ಇಂಟು ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೆ D ಸ್ಕ್ವೇರ್ 4 ಇಂಟು V1 ವ್ಯಾಲ್ಯೂ ನಮಗೆ ಗೊತ್ತು. V1 is equal to 97.06 97.06. Q ವ್ಯಾಲ್ಯೂ ಗೊತ್ತು 2.54. ದೆನ್ 2.54 is equals to 5 into x square divided by 4 into 97.06. Answer is 0.18. D is equal to 0.18 meter or D is equal to ನಾವು ಸೆಂಟಿಮೀಟರ್ ಕನ್ಸಿಡರ್ ಮಾಡ್ತೀವಿ ಅಂತಂದರೆ 18.3 ಸೆಂಟಿಮೀಟರ್. Thank you.